ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಚಳಿಗಾಲದ ಅಧಿವೇಶನಕ್ಕೆ ಇಂದು ತೆರೆ. ಮಧ್ಯಾಹ್ನ 10ನೇ ದಿನದ ಕಲಾಪ ಮುಗಿಸಿದ ಬಳಿಕ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ವಿಧಾನಸಭೆಯಲ್ಲಿ ಉತ್ತರ ನೀಡಲಿರುವ ಸಿಎಂ. ಇವತ್ತು ಹಲವು ಸಚಿವರು ಗೈರು. ಬರ ಮತ್ತು ಉತ್ತರ ಕರ್ನಾಟಕದ ಮೇಲೆ ಅಧಿವೇಶನದಲ್ಲಿ ಚರ್ಚೆ. ರೈತರ ಬೆಳೆ ನಷ್ಟಕ್ಕೆ ಸರ್ಕಾರದಿಂದ ಪರಿಹಾರ ನಿರೀಕ್ಷೆ. ಜಮೀರ್ ವಿಚಾರವು ಕೊನೆ ದಿನ ಪ್ರತಿಧ್ವನಿಸುವ ಸಾಧ್ಯತೆ. ಕಾಂಗ್ರೆಸ್ನೊಳಗೆ ಮತ್ತೆ ಸಚಿವರ ಮೇಲೆ ಶಾಸಕರ ಬೇಸರ. ನಾಯಕರ ಮುಂದೆ ಶಿವಗಂಗಾ ಬಸವರಾಜ್, ರಾಜು ಶೇಟ್ ಅಸಮಾಧಾನ. ಸ್ಪಂದಿಸ್ತಾ ಇಲ್ಲ ಅಂತ ಸಚಿವರಾದ ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆರೋಪ. ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಿದ್ರು. ಬಿಜೆಪಿಯಲ್ಲಿ ಮುಗಿಯದ ಗೊಂದಲ. ಅತೃಪ್ತರು ಹಾಗೂ ವಲಸಿಗರಿಂದ ಪಕ್ಷಕ್ಕೆ ಡ್ಯಾಮೇಜ್. ರೆಬಲ್ ನಾಯಕರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ಸಜ್ಜು. ಮತ್ತೆ ಮುನ್ನೆಲೆಗೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ. ಮೂಲ ಸ್ಥಾನದಲ್ಲಿ ಆಂಜನೇಯನ ಪುನರ್ ಪ್ರತಿಷ್ಠಾಪನೆಗೆ ಸಂಕಲ್ಪ. ಡಿಸೆಂಬರ್ 24ರಂದು ಬೃಹತ್ ಸಂಕೀರ್ತನ ಯಾತ್ರೆ. ಚಲಿಸುತ್ತಿದ್ದ ಕಾರ್ನ ರೂಫ್ ಮೇಲೆ ಹತ್ತಿ ಡ್ಯಾನ್ಸ್. 4 ಯುವಕರಿಂದ ನಡು ರಸ್ತೆಯಲ್ಲಿ ಹುಚ್ಚಾಟ. ಬೆಂಗಳೂರಿನ NH7 ಏರ್ಪೋರ್ಟ್ ರಸ್ತೆಯಲ್ಲಿ ಕುಡಿದ ಮತ್ತಲ್ಲಿ ಕಿರಿಕ್. ಒಂಟಿ ಇದ್ದ ವೃದ್ಧನ ಮನೆಗೆ ನುಗ್ಗಿ ದರೋಡೆಗೆ ಯತ್ನ. ಮೈಸೂರಲ್ಲಿ ಸಾರ್ವಜನಿಕರ ಕೈಗೆ ಸಿಕ್ಕಿ ಬಿದ್ದ ಖದೀಮ. ಗೂಸ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ ಅಜ್ಜನ ನೆರೆಮನೆಯವರು. ಆಹಾರ ಸುರಕ್ಷತಾ ಅಧಿಕಾರಿ ಅಂತ ಬಿಲ್ಡಪ್. ಯಾದಗಿರಿಯಲ್ಲಿ ಅಂಗಡಿಗಳಿಗೆ ಹೋಗಿ ಹಣ ವಸೂಲಿ ಮಾಡ್ತಿದ್ದ ನಕಲಿ ಅಧಿಕಾರಿ. ಅಂಗಡಿ ಮಾಲೀಕರು ಪ್ರಶ್ನಿಸಿದಾಗ ಅಸಲಿ ಮುಖ ಬಯಲು. ನಕಲಿಗೆ ಧರ್ಮದೇಟು. ಒಬ್ಬ ಹುಡುಗ, 2 ಹುಡುಗಿರು ಟ್ರಯಾಂಗಲ್ ಲವ್. ಅವನ ಜೊತೆ ಚಾಟ್ ಮಾಡಬೇಡ ಅಂತ ಹುಡುಗಿಯರ ಕಿರಿಕ್. ರಾಯಚೂರು ನಗರದ ಡಿ ದೇವರಾಜ ಅರಸ್ ಹಾಸ್ಟೆಲ್ ವಾರ್ಡನ್ಗೆ ಸಂಕಷ್ಟ. ಹೊಸ ವರ್ಷಾಚರಣೆಗೆ ಪೊಲೀಸರು ಹೈ ಅಲರ್ಟ್. ಬ್ರಿಗೇಡ್ ರಸ್ತೆಯಲ್ಲಿ ಕಪಲ್ಸ್ಗೆ ಪ್ರತ್ಯೇಕ, ಸಿಂಗಲ್ಸ್ಗೆ ಪ್ರತ್ಯೇಕ ವ್ಯವಸ್ಥೆ. ಸಣ್ಣ ಪುಟ್ಟ ಅಹಿತಕರ ಘಟನೆಗಳಿಗೂ ಕಡಿವಾಣ ಹಾಕಲು ಹೊಸ ರೂಲ್ಸ್. ಬೆಂಗಳೂರಿನ SPG ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ. ಈ ಸಂಬಂಧ 5 ಮೇಲೆ FIR. ಆಸ್ಪತ್ರೆಯಲ್ಲಿ ಅನುಮತಿ ಪಡೆಯದೆ ಸ್ಕ್ಯಾನಿಂಗ್ ಯಂತ್ರ ಬಳಕೆ. ನಾಪತ್ತೆಯಾದ ವೈದ್ಯ ಶ್ರೀನಿವಾಸ್ಗಾಗಿ ತಲಾಶ್. ಯಾದಗಿರಿಯಲ್ಲಿ ಸ್ಯಾಟಲೈಟ್ ಫೋನ್ ಸದ್ದು. ಶೆಳ್ಳಗಿ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಕರೆ ಮಾಡಿರೋ ಶಂಕೆ. GPS ಲೊಕೇಶನ್ ಆಧಾರದ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಯಿಂದ ಪರಿಶೀಲನೆ. ಶಾಲಾ ವಾಹನದಲ್ಲಿ ಕುರಿಗಳಂತೆ ಮಕ್ಕಳನ್ನ ತುಂಬೋರ ವಿರುದ್ಧ ಮತ್ತೆ ಸಮರ. ರಾಜಧಾನಿಯಲ್ಲಿ ಟ್ರಾಫಿಕ್ ಪೊಲೀಸರ ಬೇಟೆ. 1400 ವಾಹನಗಳ ತಪಾಸಣೆ. 708 ವಾಹನಗಳ ವಿರುದ್ಧ ಕೇಸ್. ಇದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್. ಪಾದಚಾರಿಗಳಿಗೆ ಕಂಟಕವಾದ ಕಮ್ಮನಹಳ್ಳಿ ಸ್ಕೈವಾಕ್. ರಾತ್ರಿಯಾದರೆ ಕುಡುಕರ ಅಡ್ಡೆ. ಕಿತ್ತೋದ ಮೇಲ್ಚಾವಣಿ, ಕಸದ್ದೆ ಕಾರುಬಾರು. DCM ಸಾಹೇಬ್ರೆ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ? ಯಾದಗಿರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್. ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಅಸಲಿ ಸತ್ಯ. ಪ್ರಕರಣದಲ್ಲಿ ದೂರುದಾರನೇ ಆರೋಪಿ. ಅಧಿಕಾರಿಗಳಿಂದಲೂ ಸಾಥ್. ಪೋಷಕರೇ ಎಚ್ಚರ ಎಚ್ಚರ. ಅನುಮತಿ ಪಡೆಯದೆ ತಲೆ ಎತ್ತಿ ನಿಂತಿವೆ PU ಕಾಲೇಜ್ಗಳು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಾಳಿ ವೇಳೆ ಬಯಲಾಯಿತು ಸ್ಫೋಟಕ ಸತ್ಯ. ಶಬರಿಮಲೆಯಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಇದೆ. ನಮ್ಮ ಕನ್ನಡಿಗರು ಅಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಮೂಲಕ ಅಳಲು ತೋಡಿಕೊಂಡ ಕರ್ನಾಟಕದ ಮಾಲಾಧಾರಿಗಳು. ಸಂಸತ್ನಲ್ಲಿ ಹೊಗೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅರೆಸ್ಟ್.
ದೆಹಲಿ ಪೊಲೀಸರಿಗೆ ಶರಣಾದ ಲಲಿತ್ ಝಾ. ಎಲ್ಲ ಆರೋಪಿಗಳಿಗೂ ವಿಚಾರಣೆ ಚುರುಕು. 7 ದಿನಗಳ ಕಲರ್ ಬಾಂಬ್ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ. ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ. ಪ್ಲಾನ್ ಮಾಡಿದ್ದ ಜಾಗದ ಸ್ಥಳ ಮಹಜರು ಕೂಡ ಮಾಡಲಿರುವ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ರಾಜಸ್ಥಾನದ ನೂತನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನ. ಡಿಸಿಎಂ ಆಗಿ ಸಾಥ್ ಕೊಡಲಿದ್ದಾರೆ ದಿಯಾ ಕುಮಾರಿ. ಪ್ರೇಮ್ ಚಂದ್ ಬೈರ್ವಾ ಪದಗ್ರಹಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಪ್ರಧಾನಿ ಮೋದಿ, ಅಮಿತ್ ಶಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.